ಇದು ಪೋಷನ್ ಟ್ರ್ಯಾಕರ್ಲಿಂದ ಬಹಳ ಕಷ್ಟ ಆಗ್ತಾ ಇದೆ. ಮೊಬೈಲ್ ಕೆಟ್ಟ ಹೋಗಿಂದ ಇದೆ. ಮೊಬೈಲಿಂದ ಏನು ವರ್ಕ್ ಆಗ್ತಾ ಇಲ್ಲ. ಇದರಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ ಮ್ಯಾಲಿಂದ ಹೆಂಗಂದ್ರ ಹಂಗೆ ಬಾಯಿಗೆ ಬಂದಂಗೆ ಬೈತಾರ. ಎಲ್ಲಿರಿ ಸರ್, 3 ತಿಂಗಳಿಗೆ ಬಂದು 2 ತಿಂಗಳಿಗೆ ಬಂದು ಮತ್ತೆ ನಾನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಮ್ಮ ರಾಜ್ಯದ ಕರ್ನಾಟಕದ ಎಲ್ಲ ಅಂಗನವಾಡಿಗಳಲ್ಲಿ ಈ ಒಂದು ನಿಯಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಪೋಷನ್ ಟ್ರ್ಯಾಕರ್ ನಿಯಮ ಅಂತಾನೆ ಹೇಳ್ಬೋದು. ಸೊ ಈ ಒಂದು ನಿಯಮದಿಂದ ಸಾಕಷ್ಟು ಕಡೆ ಅಂಗನವಾಡಿಗಳಲ್ಲಿ ತುಂಬಾ ಗೊಂದಲ ಆಗ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇಂದ, ಹಾಗೆ ಸರ್ಕಾರ ವಿತರಣೆ ಮಾಡಿರುವಂತಹ ಮೊಬೈಲ್ಗಳು ಸರಿಯಾದಂತಹ ರೀತಿಯಲ್ಲಿ ಯೂಸ್ ಆಗದೆ ಇರೋ ಕಾರಣಕ್ಕೆ ಕಳಪೆಯ ಮೊಬೈಲ್ಗಳನ್ನು ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರ ವಿತರಣೆ ಮಾಡಿದ್ದಾರೆ ಅನ್ನೋದು ಕೂಡ ಅಂಗನವಾಡಿ ವರ್ಕರ್ಸ್ಗಳು ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಯಲ್ಲಿ ಪೋಷನ್ ಟ್ರ್ಯಾಕರ್ ನಿಯಮ ಬಹಳ ಕಡೆ ತುಂಬ ತೊಂದರೆಗೊಳಗಾಗ್ತಾ ಇದೆ. ಹಾಗೆ ಹಳ್ಳಿ ಕಡೆ ಎಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇರೋದ್ರಿಂದ ನಮಗೆ ಸರಿಯಾದಂತಹ ರೀತಿಯಲ್ಲಿ FRS ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ಒಂದು ನಿಯಮ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಫೋಟೋಸ್ನ ಸರಿಯಾದಂತಹ ರೀತಿಯಲ್ಲಿ ತೆಗೆದು ನಿಯಮಾನುಸಾರವಾದಂತಹ ಕಾರ್ಯನಿರ್ವಹಿಸಲು ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಸುಮಾರು ವರ್ಷಗಳ ಹಿಂದಿನ ಕಾರ್ಯಕರ್ತೆಯರು, ನಿರಂತರವಾಗಿ ಕೆಲಸದಲ್ಲಿ ತೊಡಗಿರುವಂತಹ ಕಾರ್ಯಕರ್ತರು ನಾಲೆಜ್ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಒಂದು FRSನ ಮಾಡಲು ತುಂಬ ಕಷ್ಟ ಆಗ್ತಾ ಇದೆ. ಜೊತೆಯಲ್ಲಿ ಸರ್ಕಾರ ವಿತರಣೆ ಮಾಡಿರುವಂತಹ ಮೊಬೈಲ್ಗಳಲ್ಲಿ ನೆಟ್ವರ್ಕ್ ಅಂತೂ ತೀರಾ ಕಡಿಮೆ, ಹಾಗೆ ಅದು ಸರಿಯಾದಂತಹ ರೀತಿಯಲ್ಲಿ ಬಳಕೆ ಆಗ್ತಾ ಇಲ್ಲ. ಹಾಗೆ ಸರ್ಕಾರಕ್ಕೆ ನಿಯಮಾನುಸಾರವಾಗಿ ಕೆಲಸ ಮಾಡಬೇಕು, ಅದರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಕಾರ್ಯಕರ್ತರು ಸರಿಯಾದಂತಹ ರೀತಿಯಲ್ಲಿ FRS ಫೋಟೋಸ್ಗಳನ್ನು ತೆಗೆದು ಸರಿಯಾದಂತಹ ರೀತಿಯಲ್ಲಿ ಪೋಷನ್ ಟ್ರ್ಯಾಕರ್ ನಿಯಮಾನುಸಾರವಾದಂತಹ ಕಾರ್ಯನಿರ್ವಹಿಸಿಲ್ಲ ಅಂದರೆ ಮೇಲಧಿಕಾರಿಗಳಿಂದ ಅವರು ಕೂಡ ಬೈಗುಳನ್ನು ತಿನ್ಬೇಕಾಗುವಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಸೊ ಅದು ಅದೇ ರೀತಿಯಾದಂತಹ ಹಳ್ಳಿ ಕಡೆ ಇರುವಂತಹ ಎಲ್ಲ ಕಡೆ ಅಂಗನವಾಡಿಗಳಲ್ಲಿ ಇದೇ ಒಂದು ದುರಂತ ನಡೀತಾ ಇದೆ ಅಂತಾನೆ ಹೇಳಬಹುದು. ಮೊನ್ನೆಯಷ್ಟೇ ಈ ಒಂದು ಪೋಷನ್ ಟ್ರ್ಯಾಕರ್ ನಿಯಮದ ಅನುಸಾರವಾಗಿ ಕರೆಕ್ಟ್ ಆದಂತಹ ಸರಿಯಾದಂತಹ ರೀತಿಯಲ್ಲಿ ಕೆಲಸ ನಿರ್ವಹಿಸಿಲ್ಲ ಕಾರ್ಯಕರ್ತೆ ಅಂತೇಳಿ ಸೂಪರ್ವೈಸರ್ಗಳ ಒಂದು ಕಿರುಕುಳಕ್ಕೆ ಒಳಗಾದಂತಹ ಕಾರ್ಯಕರ್ತೆಯರು ಹೋರಾಟಕ್ಕೂ ಕೂಡ ಸಿದ್ಧರಾಗಿದ್ರು ಅಂತಾನೆ ಹೇಳ್ಬೋದು. ಅದೇ ರೀತಿಯಾದಂತಹ ಒಂದು ಘಟನೆ ಬೀದರ್ ಜಿಲ್ಲೆಯಲ್ಲೂ ಕೂಡ ನಡೆದಿದೆ ಫ್ರೆಂಡ್ಸ್. ಸೊ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ತೊಂದರೆ ನಡೆದಿದೆ ಅಂತಾನೆ ಹೇಳ್ಬೋದು. ಸರ್ಕಾರ ವಿತರಣೆ ಮಾಡಿರುವಂತಹ ಮೊಬೈಲು ಸರಿಯಾದಂತಹ ರೀತಿಯಲ್ಲಿ ವರ್ಕ್ ಆಗ್ತಾ ಇಲ್ಲ, ಹಾಗೆ ನೆಟ್ವರ್ಕ್ ಅಂತೂ ಸಿಗ್ತಾನೆ ಇಲ್ಲ ಮೊಬೈಲ್ಗಳಿಗೆ. ಅವರ ಸ್ವಂತ ಮೊಬೈಲಿಂದ ಪೋಷನ್ ಟ್ರ್ಯಾಕರ್ ನಿಯಮ ಅನುಸರಿಸಿ ಕಾರ್ಯವನ್ನು ನಿರ್ವಹಿಸಲು ಕೂಡ ಎಲ್ಲಾ ರೀತಿಯಾದಂತಹ ಫೋಟೋಸ್ನ ಕ್ಲಿಕ್ ಮಾಡಿ ಅವರಿಗೆ ವಿಡಿಯೋ ಕೆಲಸ ಮಾಡಲು ಸಾಧ್ಯವಾಗ್ತಾ ಇಲ್ಲ. ದಿನಕ್ಕೆ 1, 2, 3 ಅಷ್ಟೇ FRS ಮಾಡಲು ಸಾಧ್ಯವಾಗ್ತಿದೆ ಅಂತ ಅಂಗನವಾಡಿ ವರ್ಕರ್ಸ್ಗಳು ಅವರ ಮನಸ್ಸಿನ ನೋವನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಅಂಗನವಾಡಿಯ ಕಾರ್ಯಕರ್ತರು ಹಾಗೆ ಸಹಾಯಕರು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಒಂದು ಪೋಷನ್ ಟ್ರ್ಯಾಕರ್ ನಿಯಮದ ವಿರುದ್ಧ ಅಂತಾನೆ ಹೇಳ್ಬಹುದು. ಸೊ ಬೀದರ್ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಏನ್ ಪ್ರತಿಭಟನೆ ನಡೀತಾ ಇದೆ ಆ ಸ್ಥಳದಲ್ಲಿ ಮಾಧ್ಯಮಗಳ ಮೂಲಕ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅವರ ಮನಸ್ಸಿನ ನೋವು ಅಂತಾನೆ ಹೇಳ್ಬೋದು. ಅವರಿಗೆ ವಿತರಣೆ ಮಾಡಿರುವಂತಹ ಮೊಬೈಲ್ಗಳಿಗೆ ನೆಟ್ವರ್ಕ್ ಬರ್ತಾ ಇಲ್ಲ, ಹಾಗೆ ಸರಿಯಾದಂತಹ ರೀತಿಯಲ್ಲಿ ಮೊಬೈಲ್ ವರ್ಕ್ ಆಗ್ತಾ ಇಲ್ಲ. ಕಳಪೆಯಾದ ಮೊಬೈಲ್ಗಳನ್ನು ವಿತರಣೆ ಮಾಡಿದ್ದಾರೆ. ಅದು ಯಾವುದೇ ರೀತಿಯಾದಂತಹ ಯೂಸ್ ಕೂಡ ಆಗ್ತಾ ಇಲ್ಲ. ನಮ್ಮ ಸ್ವಂತ ಮೊಬೈಲ್ಗಳಲ್ಲಿ ನಾವು ಏನೋ ಪೋಷನ್ ಟ್ರ್ಯಾಕರ್ ನಿಯಮದ ಮೂಲಕ ನಾವು ಕಾರ್ಯನಿರ್ವಹಿಸಲು ಹೋದರೆ ಇಬ್ಬರ ವ್ಯಕ್ತಿಯಷ್ಟೇ FRS ಮಾಡಲು ಸಾಧ್ಯವಾಗ್ತಾ ಇದೆ. ಅದರ ಹೊರತಾಗಿ ನಮಗೆ ಕೆಲಸ ಮಾಡಲು ತುಂಬ ಕಷ್ಟ ಆಗ್ತಾ ಇದೆ. ನೆಟ್ವರ್ಕ್ ಸಮಸ್ಯೆ ತುಂಬ ಇರೋದ್ರಿಂದ ಈ ಒಂದು ಪೋಷನ್ ಟ್ರ್ಯಾಕರ್ ನಿಯಮದ ಅನುಸಾರವಾಗಿ ನಮಗೆ ಕಾರ್ಯನಿರ್ವಹಿಸಲು ತುಂಬ ಕಷ್ಟ ಆಗ್ತಾ ಇದೆ. ಸೊ ಇದನ್ನು ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಈ ಒಂದು ನಿಯಮನ ರದ್ದು ಮಾಡಬೇಕು. ಎಷ್ಟೋ ಜನರಿಗೆ ತಲುಪಬೇಕಾದಂತಹ ಪೌಷ್ಟಿಕ ಆಹಾರ ತಲುಪ್ತಾ ಇಲ್ಲ. ಎಷ್ಟೋ ಮಕ್ಕಳಿಗೆ ಸರಿಯಾದಂತಹ ರೀತಿಯಲ್ಲಿ ಫುಡ್ಡು ಸರ್ಕಾರದಿಂದ ಬರ್ತಾ ಇಲ್ಲ. ಮೊಟ್ಟೆ ಕೂಡ ಸರಿಯಾದಂಥ ರೀತಿಯಲ್ಲಿ ಬರ್ತಾ ಇಲ್ಲ. ಈ ಥರ ಹಲವಾರು ಅವರ ಮನಸ್ಸಿನ ನೋವನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಪ್ರತಿಭಟನೆ ನಡೆಯುವಂತಹ ಸ್ಥಳದಿಂದನೇ ಅವರ ಒಂದು ಹೇಳಿಕೆಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಸೊ ಆ ಒಂದು ವಿಡಿಯೋ ಕ್ಲಿಪ್ ಕೂಡ ಬರುತ್ತೆ, ಅದನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದವರು ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅನೇಕ ವಿಷಯಗಳು ಈ ಚಾನಲಲ್ಲಿ ನಿಮಗೆ ಡೈಲಿ ಅಪ್ಡೇಟ್ಸ್ಗಳು, ಅಂಗನವಾಡಿ ವರ್ಕರ್ಸು ಹಾಗೆ ಸರ್ಕಾರದ ಗ್ಯಾರಂಟಿಗಳ ಯೋಜನೆಯ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಹೀಗಾಗಿ ನಮ್ಮ ಚಾನಲ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ
ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇರುವ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮಾಹಿತಿ ಇಷ್ಟ ಆದ್ರೆ ಕೊನೆಯಲ್ಲಿ ನಮ್ಮ ವಿಡಿಯೋಗೆ ಒಂದು ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ಜಿಲ್ಲಾಧ್ಯಕ್ಷರು ಲಕ್ಷ್ಮೀ ದಂಡಿ. ನಿರಂತರ ಹೋರಾಟಕ್ಕಾಗಿ ಇಲ್ಲಿ ಬಂದಂತ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾವು ಒಂದಿನ ತಿಳಿಸುತ್ತಾ, ಈ ಒಂದು ಸಮಯದಲ್ಲಿ ಏನಂತಂದ್ರ ನಮ್ದು ಪೋಷನ್ ಟ್ರ್ಯಾಕರ್ಲಿಂದ ಬಹಳ ಕಷ್ಟ ಆಗ್ತಾ ಇದೆ. ಮೊಬೈಲ್ ಕೆಟ್ಟ ಹೋಗಿದ್ದು ಇದೆ, ಮೊಬೈಲಿಂದ ಏನು ವರ್ಕ್ ಆಗ್ತಾ ಇಲ್ಲ. ಆದಾಗ್ಯೂ ನಮ್ಮನ್ನು FRS ಮಾಡಂತ ಬಹಳ ಒತ್ತಾಯ ಮಾಡ್ತಾ ಇದ್ದಿದ್ದಾರೆ. ಅದಕ್ಕಾಗಿ ನಮಗೆ ಬಹಳ ಕಷ್ಟ ಆಗ್ತಾ ಇದೆ. ಅದನ್ನು ಕೆಲವೊಬ್ರು ಹೆಚ್ಚಾಗಿ ಓದಿದ್ದಾರೆ. ಆವಾಗಿನ ಕಾಲದಲ್ಲಿ ಓದಲಾರ್ದವರು ಕೂಡ ಇದರಲ್ಲಿ ಇದ್ದಿದ್ದಾರೆ. ಇವಾಗ ಓದಿನವರು ಇದ್ದಿದ್ದಾರೆ. ಅವರಿಗೂ ಬಹಳ ವ್ಯತ್ಯಾಸ ಆಗ್ತಾ ಇದೆ. ಈ FRS ಮಾಡುವುದಕ್ಕೆ ಬೆಳಿಗ್ಗೆ ಹೋಗು ರಾತ್ರಿ ಅಂತ ಏನು ಸಮಯ ಅಂತೂ ನಿಗದಿ ಮಾಡಿಲ್ಲ. ನಮಗೆ ಹೋಗತಂತ ಒತ್ತಾಯ ಮಾಡ್ತಾ ಇದ್ದಿದ್ದಾರೆ. ಅದರ ಸಲುವಾಗಿ ನಮಗೆ ಮೊಬೈಲಿಂದ FRS ಬಹಳ ಕಷ್ಟ ಇದೆ. ಪೋಷನ್ ಟ್ರ್ಯಾಕ್ ಎಂಬುದೇ ಬೇಡ ಅಂತ ನಾವು ಇವತ್ತಿನ ದಿನ ನಾವು ಮಾಡ್ತಾ ಇದ್ದೇವೆ ಇದು ಹೋರಾಟವನ್ನು. ಮತ್ತೆ ಆಂಧ್ರ ಸರ್ಕಲ್ನಿಂದ ಮತ್ತ ಪ್ರಭಾವತಿ ಅಂತ ಹೇಳಿ ಅವರಿಗೆ ಬೆಳಿಗ್ಗೆ ನೀವು ಹೋಗ್ರಿ ಅಂತ ಅವ್ರು ಹೇಳಿದ ತಕ್ಷಣ ಹೋದಾಗ ಅವರಿಗೆ ಹುಳ ಮುಟ್ಟಿದಾಗಿ ಯಾರೋ ಅವರ ಬಗ್ಗೆ ಕೇರ್ ಮಾಡಿಲ್ಲ. ನಮ್ಮದ ವರ್ಕರ್ ಅಂದ್ರೆ ಅವ್ರು ಏನು ತಿಳಿದಿದ್ದಾರೆ, ನಮ್ಮನ್ನು ಬರೀ ಕೆಲಸಕ್ಕೆ ದುರಿತಕ್ಕೆ ಇಟ್ಟುಕೊಂಡಿದ್ದಾರೆ ವಿನಃ ನಮ್ಮ ಕೆಲಸ ನಮ್ಮದು ವೈಯಕ್ತಿಕವಾಗಿ ಅಂತವ್ರು ಏನು ನೋಡ್ತಾ ಇಲ್ಲ. ಹಾಗಾಗಿ ಪೋಷನ್ ಟ್ರ್ಯಾಕ್ ಇಂದ ಮೊಬೈಲ್ ಇಂದ ನಮ್ಮೆಲ್ಲಾ ವರ್ಕರಿಗೂ ಬಹಳ ಕಷ್ಟ ಆಗ್ತಿದೆ. ಇದನ್ನು ತೆಗೆಯಬೇಕಂತೇಳಿ ನಾವು ಇವತ್ತಿನ ದಿನದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಧನ್ಯವಾದ. ಗಲ್ದಾಗ ನೌಕರಿ ಮಾಡ್ಲತ್ತು 95ರಾಗ ಜಾಯ್ನ್ ಆಗಿದ್ದೇವೆ. ಇಂಥ ನೌಕರಿ ಇಂಥದ್ದು ಎಂದ ಬಂದಿಲ್ಲ. ಮತ್ತೆ ಮಾಡಲ್ಲಂದ್ರ ಅದು FRS ಮಾಡಂದ್ರೆ ನಮಗರ ಬರಲ್ಲ ಹೋಗ್ಯದ್ರಿ. ಯಾರು ಬರ್ಲತ್ತದೋ ಬಿಡ್ಲತ್ತದೋ ನನಗರ ಆ ಫೋನಿನಾಗ ಒಟ್ಟು ಏನ್ ಭೀ ಆಗ್ಲತ್ತಿಲ್ಲ. ಆಯ್ತು ನಮ್ಮ ಮನೆ ಫೋನ್ ತಗೊಂಡ್ ಮಾಡ್ಲತ್ತಿದ್ದೆವು. ಮತ್ ನಿಮ್ ಸ್ವಸ್ತರಿಗೆ ಕರ್ಕೊಂಡು ಹೋಗ್ರಿ, ಮಕ್ಕಳಿಗೆ ಕರ್ಕೊಂಡು ಹೋಗ್ರಿ, ಕೊಡೋದೇ 1200 ರೂಪಾಯಿ ಪಗಾರ. 12,000 ರೂಪಾಯಿ ಪಗಾರದಾಗ 2,000 ರೂಪಾಯಿ ಮೇಡಮ್ ಕಟ್ ಮಾಡಿದ್ರು. ಮತ್ ಕಟ್ ಮಾಡೋದಲ್ದೇನೆ ಮತ್ ಮ್ಯಾಲಿಂದ ಹೆಂಗಂದ್ರ ಹಂಗೆ ಬಾಯಿಗೆ ಬಂದಂಗೆ ಬೈತಾರ. ನಿಮ್ ಮಕ್ಕಳಿಗೆ ನಿಮ್ ಸೊಸೈರಿ ಕರ್ಕೊಂಡು ಹೋಗ್ರಂತ ಯಾವ ಆಫೀಸರ್ ಅಂದಾರ ಅಂದಾರ್ರಿ ನಮ್ ಸೂಪರ್ವೈಸರ್ ಅಂದಾರ. ನಿಮ್ ಸೊಸಿ ನೌಕರಿ ಮಾಡ್ತಾಳಲ್ಲ ಮಾಡ್ಕೊಂಡು ಹೋಗ್ರಿ, ಕರ್ಕೊಂಡು ಹೋಗ್ರಿ, ಅವ್ರ ಕೈಲಿ ಮಾಡ್ಕೊಂಡು ಹೋಗ್ರಿ ಅಂತ ಕೇಳತ್ತಾರ. ಅಂದ್ರೆ ನೀವು ಒಬ್ರು ಕೆಲಸ ಮಾಡ್ತೀರಿ, ನಿಮಗ್ ಸಂಬಳ ಕೊಡಲ್ಲ, ಅವ್ರ ಮೂಗರಿಗೂ ಸಂಬಳ ಕೊಡ್ತಾರಂತ ಅವ್ರು. 2,000 ರೂಪಾಯಿ ಕಟ್ ಮಾಡ್ಯಾರ್ರಿ. ಅದ್ರ ಸಲಕ್ ಮತ್ ನಮಗಾರ ಯಾರ ಕೈಲಿ ಅನ್ಸ್ಕೊಂಡಿಲ್ರಿ. ನಾವ್ ಈ ದಿನ ಬಿ ಅನ್ಸ್ಕೊಂಬಲ್ಲ. ಮಾಡೋದ್ರಾಗಾರ ನಾವ್ ಪರ್ಫೆಕ್ಟ್, ಯಾಕಡೆ ಬಿ ಹೋಗೋದಿಲ್ಲ ಬರೋದಿಲ್ಲ. ಈ ನೌಕರಿ ಬಿಟ್ಟು ಮತ್ತೊಂದ್ ನೌಕರಿ ಬಿಟ್ಟು ಮೈನ್ ಸಂಘ ಬರೀತಾ ಮಾಡ್ತಾ ಎಲ್ಲ ಮಾಡ್ತಾರಿ ಸರ್. ಊರಾಗ ನನಗ್ ಹಾಕಂಬಸ್ಗ ಯಾರು ಬಿ ಮಾತಾಡಲ್ಲ ಖರೆ ಅಂತಂದ್ರೆ ನಮ್ ಸೂಪರ್ವೈಸರ್ FRS ಮಾಡ ಕಡಿಂದ ಬೈಸ್ಕೊಂಡ್ ನಾನು ಲಕ್ಷ್ಮಿ ಇಬ್ಬರು ನೌಕರಿ ಬಿಟ್ಟು ಹೋಗಾರಲ್ಲಿದ್ದೆವು. ಆಕಿ ಸತ್ಯ ಹೋದಳು ಇದ್ರ ಮೇಲೆ ಬಿದ್ದು ಬೈಕು. ಅದು ಬೇಡಿ ನಮ್ ಸ್ವಲ್ಪ ಪರ್ಸನಲ್ ವಿಷಯ ಇರಲ್ಲ. ಖರೆ ಅಂದ್ರೆ ಸುಟ್ಟಿದಾಗ ಬಂದ್ರು ಬಿ ಮಾಡಿದೇವ್ರಿ ಸರ್. ಖರೆ ಅದು ನಮ್ ಫೋನಿನಾಗ ಆಗಲೇ ಹೋಗ್ಯದ. ಅದಕ್ಕೆ ನೆಟ್ವರ್ಕೇ ಇಲ್ಲೋ ಏನಿಲ್ಲೋ ನಮಗರ ತಿಳಿಯೋದು. ನಾವರ 10ನೇ ಮತ್ ಸೆಕೆಂಡ್ ಇಯರ್ ಪಾಸ್ ಆಗಿದ್ದೇರಿ ಸರ್. ನಾ ಖರೆ ಅಂತಂದ್ರ ಬಿ ಹಿಂಗ್ ನಮಗ್ ಬೈಸ್ಕೊಳಕ್ ಬಂದಿಲ್ಲ. ಇದು FRS ಮಾಡೋದ್ರಾಗಾರ ನಮಗ್ ಟಾರ್ಚರ್ ಆಗ್ಯದ. ಇಲ್ಲ ಅವ್ರಿಗೆ ಹೇಳಿರಿ, ನೀವು ಅವ್ರಿಗೆ ಹೇಳಿರಿ ನಮ್ಗೆ FRS ಮಾಡೋದ್ರಾಗ ತುಂಬಾ ಸಮಸ್ಯೆ ಆಗ್ಲತ್ತದ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿರಿ ಅವ್ರಿಗೆ. ಅವ್ರಿಗೆ ಕರ್ಕೊಂಡು ಹೋಗಿದ್ದೀರಿ ಮನಿ ನಮ್ ಫೋನಿನಾಗ ಆಗಿಲ್ಲ. 3 ಗಂಟೆ ಬಂದಾರ ಮೇಡಮ್ ಅವ್ರು. 3 ಗಂಟೆ ಬಂದ್ರ ಅವ್ರ ಫೋನಿಲಿಂದ ಒಂದಾಗ್ಯದ, ಒಂದ್ ಕೂಸ್ ಆಗ್ಯದ್ರಿ. ಮತ್ ನಾ ಹೆಂಗ್ ಮಾಡ್ಬೇಕು? ಬ್ಯಾರೆ ಟೀಚರಿಗೆ ಕರ್ಕೊಂಡು ಹೋಗ್ತೇವೆ. ಅವ್ರ ಸಾಲಿ ಇಲ್ಲ, ಅವ್ರ ಸಾಲಿಗೆ ಹೋಗ್ಬೇಕಾದ್ರೆ ನಮ್ ಸಾಲಿಗೆ ಬರ್ಬೇಕು. ಅವ್ರು ಒಬ್ಬಾಕಿ ಒಬ್ಬ ಲಕ್ಷ್ಮಿ ಟೀಚರ್ ಬಂದು 2 ಮಾಡ್ಕೊಡ್ತರು, ನಿರ್ಮಲಾ ಟೀಚರ್ ಬಂದು 3 ಮಾಡ್ಕೊಡ್ತರು. ಆಯ್ತು ಆಗಲೇ ಹೊಂಟಾವ. ನಾವಿ ಎಲ್ಲಿ ಹೋಗ್ಲೇವ ಮನಿ ಬೇಗನ ಮನಿ ಹೋದ್ರ ಅವ್ರಲ್ಲ ಸರ್ ಟೀಚರ್ ಇದೇ ಹತ್ರ ಬಂದೇರಿ ನಿಮ್ದು ಕೊಡ್ತ್ರಿ 1 ಪಾಕೆಟ್ ಹಿಟ್ಟು. ಆಯ್ತು ಬರ್ತಾವ್ 4 ತಿಂಗಳಿಗೆ ಒಮ್ಮೆ ಅಂಡಿ ಕೊಡ್ತ್ರಿ 3 ಅಂಡಿ. ಯಾಕ ನಮ್ ಸಾಲಿನೇ ಬೇಡ, ನಮ್ದು ಇರೋದ್ ಲಿಂಗೈತೂರ್ ಏರಿಯಾ ಸಾಲಿನೇ ಬೇಡ್ರಿ ಟೀಚರ್, ನಾವು ಹಾಕೋತೇವ ಕಡೆ ಮಕ್ಳಿಗೆ ಅಂತ ಹೇಳತ್ತಾರ. ಶಾಲೆಗೆ ಬಿ 3-4 ಮಕ್ಕಳು ಇರ್ಲತ್ತಾವ. ಈ FRS ಮಾಡ್ಲಕ್ ಹೋಗ್ಲತ್ರೆ ಬಹಳ ಪ್ರಾಬ್ಲಮ್ ಆಗ್ಲತ್ತ. FRS ಮಾಡ್ಲಕ್ ಇದು ಬೇಡ್ರಿ ಸರ್. 4ನೇ ಕೇಂದ್ರ ಅಂಗನವಾಡಿ ಇದ್ದ ನಂದು ವಿಜಯಲಕ್ಷ್ಮಿ ಕಾರ್ಯಕರ್ತೆ ಇದ್ದ ನಾನು. ನಾ ಯಾವಾಗ ಬಿ ಸದಾ ಈ ಅಂಗನವಾಡಿಗೆ ಬಂದಿದ್ದು ಸದಾ ನಾ ಅಂಗನವಾಡಿಯಾಗೆ ಇರ್ತೇರಿ ಸರ್. ಮತ್ತೆ ಕಡೆ ಹೋಗಲ್ಲ ಬರ. ಯಾರ ಸಂಘ ಮಾಡಂದ್ರೆ ಸಂಘ ಮಾಡ್ತೇವೆ, ಯಾರ ಮನಿಗೆ ಹೋಗಂದ್ರೆ ಮನಿಗೆ ಹೋಯ್ತೇವೆ. ನಾ ಯಾರ್ದೇನ್ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಸರಿ ಅಕ್ಕತಂಗಿರಪ್ಲೇ ಇರ್ತೇವೆ. ನಮ್ ಸೂಪರ್ವೈಸರಿಗೆ ಮನಿ ಕರ್ಕೊಂಡು ಹೋದ್ರು ಅವ್ರು ಬಿ ನೋಡ್ಯಾರ್ರಿ ಸರ್. ಅಚ್ಚಾ, ನಿಮ್ ಅಂಗನವಾಡಿಗೆ ಹಾಲಿನ ಪೌಡ್ರ್ ಅವು ತಿಂಗಳಿಗೆ ಬರ್ತಾವ ಹೆಂಗ? ತಿಂಗಳಿಗೆ ಎಲ್ಲಿರಿ ಸರ್? 3 ತಿಂಗಳಿಗೆ ಬಂದು, 2 ತಿಂಗಳಿಗೆ ಬಂದು. ಮತ್ತೆ ನನಗೆ DC ತನ ಒಯ್ದ್ರು, ಕಂಪ್ಲೇಂಟ್ ಆಯ್ತು, ಎಲ್ಲ ಐತ್ರಿ ಸರ್. ಎಲ್ಲ ಮಾಡಲ್ದೆಲ್ಲ ಆಗ್ಲತ್ತದ. ನಮ್ಗಾರ ಬಹಳ ಟಾರ್ಚರ್ ಆಗ್ಯದ್ರಿ ಸರ್. ಅಂದ್ರೆ ನಿಮ್ಗೆ ಸರಿಯಾಗಿ ತಿಂಗಳಿಗೆ ರೇಷನ್ ಬರಾಬರ್ ಬರ್ತಾ ಇಲ್ಲ? ರೇಷನ್ ಹೊಂಟಿಲ್ರಿ ಸರ್ ಬರಾಬರ್. ಈಗ ಬರಲ್ಲ ಹೋದ್ರೆ ಏನದನೋ ಬಂದ್ರೆ ಏನದನೋ ಅದು ಏನದನೋ ಮಾತಾಡ್ಲಕ್ಕೆ ನಮಗ್ ಸುಡ್ರಸಲ್ ಹೋಗ್ಯದ. ಕಳ್ಳೂರ್ ಅಪ್ಲೈ ಆಗ್ಲತ್ತಿದೇವ್ರಿ ಸರ್ ನಾವು. ಅಂಡಿರ ಈಗ 3 ಸಲದ ಅಂಡಿ ಕೊಟ್ಟೆ ಇಲ್ಲ. ಮತ್ತೆ ಈ ಸಲ 18 ತಾರೀಕಿನ ಅಂಡಿ ಕೊಟ್ಟಾರ. ಒಂದ್ ವಾರದಾಗ ಮಕ್ಕಳಿಗೆ ಎಷ್ಟು ಸರ್ತಿ ಕೊಡ್ತೀರಿ ಮೊಟ್ಟೆ? ಅವು ಬಂದಾಗ ಒಂದ್ ಕೊಡ್ತೇವ್ರಿ ಸರ್ ನಾವು. ಬರ್ತಿಲ್ಕೆ ತಡ ಹಂಚಾಕ ಅಂದ್ರ 2-3 ತಿಂಗಳು ಗ್ಯಾಪ್ ಇಟ್ಟು ಬರ್ತಾವೇನು? ಒಂದ್ ಗ್ಯಾಪ್ ಇಟ್ಟು ಬರ್ತಾವ, ಒಂದ್ ಬರ್ತಾವ, ಒಂದ್ ಬರಲ್ಲ, ಒಂದ್ ಮತ್ತೆ ಹೋಗ್ಲತ್ತಾವ. ಅಂದ್ರ ಪ್ರಾಪರ್ಲಿ ಸರಿಯಾದ ಸಮಯಕ್ಕೆ ತಿಂಗಳಿಗೆ ಬರಲ್ಲ. ಬರಲ್ಲ.
ಕೆಲಸ ಮಾತ್ರ ಕರೆಕ್ಟ್ ಮಾಡ್ಬೇಕು ನೀವು. ಹಾ, correct FRS ಮಾಡ್ಬೇಕು. ಮತ್ತೆ ಎಲ್ಲೋರ್ ಮುಂದೆ ಹೇಳ್ತಾರ ವಾರದಾಗ 2 ಸಲ ಇದು ತಿಂಗಳದಾಗ 2 ಸಲ ಅಂಡಿ ಬರ್ತಾವ ಹ್ಮ್. ಕುಡ್ಲೇಬೇಕು. 3 ಅಂಡಿ ಕುಡ್ಲಕ್ ಹೋಗ್ಲತ್ತಿದೇವ್ ಸರ್, ಯಾರ್ ತಗೋತಾರ ಹೇಳಿ. ನಾ ಮತ್ತೊಂದ್ ಸಾಲಿಗೆ ಹೋಗ್ಲತ್ತಂದ್ರೆ 3 ಅಂಡಿ ಕುಡ್ಲತ್ತಾರ 6 ಹೊಡಿತಾರಿ ಸರ್ ನಾನು. ಮತ್ 3 ಅಂಡಿ ಯಾವ ಮಕ್ಳಿಗೆ ಕೊಡ್ತಿ ಯಾವ ಮಕ್ಳಿಗೆ ಬಿಡ್ತಿ ಅಂತ ಕೇಳಲ್ಲೇನ್ರಿ ಸರ್ ಅವ್ರು ನಮ್ಗೆ. 5 ಅಂಡಿ ಕುಡ್ರಿ ಒಬ್ರಿಗೆ ಕುಡ್ಬೇಡ್ರಿ ಅಂತಂದ್ರೆ ಹೆಂಗ್ ನಡೀತದೆ, ಎಲ್ಲರಿಗೂ ಸಗಟ್ ಸರಿ ಮನೆಗೆ ಹಂಚ